ಸಾಕಷ್ಟು ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ವಿ ಈ ವಿಚಾರವಾಗಿ. ಅಂಡ್ ಕುಮಾರಸ್ವಾಮಿ ಅವರು ಹೇಳ್ತಿದ್ರು ರಾಜ್ಯದ ಬಗ್ಗೆ ಏನಾದರೂ ಇದ್ರೆ ಚರ್ಚೆ ಮಾಡಿ, ಈ ವಿಚಾರಗಳು ನನಗೆ ಅನಾವಶ್ಯಕ ಅಂತ. ರಾಜ್ಯದ ಬಗ್ಗೆ ತುಂಬ ಇದೆ ನಮಗೆ ಚರ್ಚೆ ಮಾಡಲಿಕ್ಕೆ. ಕುಮಾರಸ್ವಾಮಿ ಅವ್ರ ಹತ್ರ ಅವ್ರು ಟೈಮ್ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ. ರಾಜ್ಯದ ವಿಷಯ ಅಲ್ಲ, ದೇಶದ ವಿಷಯ ಅಲ್ಲ. ಅವ್ರು ಈಗ ಮೊನ್ನೆ ಫಸ್ಟ್ ಆರ್ಡರ್ ಮಾಡಿದ್ರಲ್ಲ ಬಳ್ಳಾರಿಯಲ್ಲಿ, ಹೌದು, ಅದನ್ನು ಒಂದು ಡಿಬೇಟ್ ಕುಮಾರಸ್ವಾಮಿ ಹತ್ರ ಮಾಡಲಿಕ್ಕಿದೆ. ಅವರು ಟೈಮ್ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ. ಅವರು ಸೋ ಬ್ಯುಸಿ. ಅವರು ಕರ್ನಾಟಕಕ್ಕೆ ಬರೋದು ಇನ್ನು 2 ದಿನ ಇರಬೇಕು. ಈ ಹ್ಯಾಸ್ ಟು ಲುಕ್ ಆಫ್ಟರ್ ಇಂಡಿಯಾ. ಐ ಡೋಂಟ್, ಅದರಲ್ಲೇನು ಇದಿಲ್ಲ. ಬಿಕಾಸ್ ಈಸ್ ಎ ಸೆಂಟ್ರಲ್ ಮಿನಿಸ್ಟರ್, ಈ ಹ್ಯಾಸ್ ಟು ಬಿ ದೇರ್, ಯು ಶುಡ್ ಹ್ಯಾಂಡಲ್ ಆಲ್ ದ ಥಿಂಗ್ಸ್. ಬಟ್ ಅವ್ರಿಗೆ ಬಂದು ಮೊದಲನೇದಾಗಿ ಫಸ್ಟ್ ಆರ್ಡ್ರೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರೋದು ಅವರು. ತಾನು ಯಾವುದು ಮಾಡಲ್ಲ, ತಾನು ಅದನ್ನು ಮಾಡುವುದೇ ಇಲ್ಲ, ಅದರ ಎಗೇನ್ಸ್ಟ್ ನಾನು ಬಂದರೆ ಅದನ್ನು ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಬಂದ ಫಸ್ಟ್ ಸಿಗ್ನೇಚರೇ ಅವರು ಅದನ್ನೇ ಮಾಡಿರೋದು. ನಾನು ಒಂದು ಟೈಮಲ್ಲಿ ಕುಮಾರಸ್ವಾಮಿ ಅವರ ಒಂದು ಮಾತಿತ್ತು, ಯಡಿಯೂರಪ್ಪನವರು ಬೊಬ್ಬೆ ಹೊಡಿತಾ ಇದ್ರು, ನುಡಿದಂತೆ ನಡೆದಿಲ್ಲ ಅಂತ, ಮಾತು ತಪ್ಪಿದ ಕುಮಾರಸ್ವಾಮಿ ಅಂತ. ಐ ಥಿಂಕ್ ಇದರಲ್ಲೂ ಕುಮಾರಸ್ವಾಮಿ ದೇಶದ ರಾಜ್ಯದ ವಿಷಯ ಬಂದಾಗಲೂ ಮಾತು ತಪ್ಪಿದ್ದಾರೆ. ನಾವು ಲೆಟ್ ಅಸ್ ಕಮ್ ಟು ಸೂರಜ್ ರೇವಣ್ಣ. ವೆರಿ ಸಿಂಪಲ್. ಇವತ್ತು ಏನಾದರೂ ಹಾಸನದ ಪೊಲೀಸು ಸೂರಜ್ ರೇವಣ್ಣನನ್ನು ಹೊರಗಡೆ ಬಿಟ್ಟರೆ ದಿಸ್ ಮೀನ್ಸ್ ಗೇಮ್ ಈಸ್ ಫಿಕ್ಸ್ಡ್ ಅಂತ ಆಯಿತು. ಮೊದಲೇ ಫಿಕ್ಸ್ ಆಗಿದ್ದಾರೆ ಅಂತ. ಹೌದು, ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳ್ತಾರಲ್ಲ ಆ ರೀತಿ. ದಿಸ್ ಈಸ್ ಸೇಮ್ ಕೈಂಡ್ ಆಫ್ 376. ಎಷ್ಟು ರೀತಿಯ ಒಂದು ಮಹತ್ತರವಾದ ಒಂದು ಅಪಾಯಕರವಾದ ಸೆಕ್ಷನ್ ಅಂತ ನಾವು ಹೇಳ್ತೀವಿ, ಅದೇ ರೀತಿ 377 ಕೂಡ. ದರ್ ಇಸ್ ನೋ ಡೌಟ್ ಸಂತ್ರಸ್ತನಿಗೆ ನ್ಯಾಯ ಸಿಗಬೇಕು. ಸಂತ್ರಸ್ತನಿಗಾದ ಅನ್ಯಾಯ ಇನ್ಯಾರಿಗೂ ಆಗಬಾರ್ದು. ಇಲ್ಲಿ ರಾಜಕೀಯ ಮೇಳೈಸಬಾರ್ದು, ಇನ್ಫ್ಲುಯೆನ್ಸ್ಗಳು ಮೇಳೈಸಬಾರ್ದು, ಪ್ರಭಾವ ಯಾರು ಬೀರಬಾರ್ದು ಅನ್ನುವ ಕಾಳಜಿಯೊಂದಿಗೆ. ಏನು ಸಂತ್ರಸ್ತ ಏನು ದೊಡ್ಡ VIP ಕರ್ಕೊಂಡು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿಲ್ಲ. ಕುಂಬಳಕಾಯಿ ಕಲ್ಲ ಹೆಗಲು ಮುಲ್ ಕಟ್ಟಿದಂಗೆ ಅವ್ನು ನೋಡಿ ಅವನಾಗಿ ಕಂಪ್ಲೇಂಟ್ ಕೊಡಲ್ಲ. ಈ ಕ್ರಿಯೇಟ್ ಸಂಬಡಿ ಎಲ್ಸ್. ಇದು ಸೂರಜ್ ರೇವಣ್ಣ ಕೇಸಲ್ಲಿ ಮಾತ್ರ ಅಲ್ಲ, ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಸೇಮ್ ಗೇಮ್. ಇನ್ನೊಬ್ಬನನ್ನು ಕರ್ಕೊಂಡು ಬಂದು ಅವನ ಹೆಸರಲ್ಲಿ ಒಂದು FIR ಮಾಡೋದು, ನಮ್ಮದು ಪೆನ್ ಡ್ರೈವ್ಗಳು ಹರಿದಾಡ್ತಾ ಇದ್ದೇವೆ ಅಂತ ಹೇಳೋದು. ಇದರಲ್ಲೂ ಹಾಗೆ ಆಮಿಷ ಒಡ್ಡಿದ್ದಾನೆ, ನಾನು ಇದ್ದೆ ಅಂತ ಹೇಳೋದು, ಅದಕ್ಕೆ ಇನ್ನೊಬ್ಬ ಪೊಲೀಸು ಇದ್ದ ಅಂತ ಬರೆಯುವುದು. ಅಂದರೆ ಟೆಕ್ನಿಕಲಿ ಎಲ್ಲೆಲ್ಲಾಗುತ್ತೆ ಅಲ್ಲಲ್ಲಿ ಹೆದರಿಸುವ, ಜೀವ ಬೆದರಿಕಾಗುವ. ಇನ್ನೇನಾದರೂ ಸಂತ್ರಸ್ತನಿಗೆ ಮತ್ತು ಅವನ ಕುಟುಂಬಕ್ಕೆ ಏನಾದರೂ ಆದ್ರೂ ಇಟ್ ಈಸ್ ವೆರಿ ಕ್ಲಿಯರ್. ಗೊತ್ತಿಲ್ಲ ನಮಗೆ ಇನ್ನು ಯಾವಾಗ ಪ್ರಜ್ವಲ್ ರೇವಣ್ಣನ ವಿಷಯಗಳು ಹೊರಗಡೆ ಬಂತು ಆವಾಗ ಒಂದು ಕಂಪ್ಲೇಂಟ್ ಆದ್ಮೇಲೆ 4 ಕಂಪ್ಲೇಂಟ್ ಆಯಿತು. ಈಗ ಇನ್ನೆಷ್ಟು ಕಂಪ್ಲೇಂಟ್ಗಳು ಇಲ್ಲೂ ಬರ್ತವೆ ಗೊತ್ತಿಲ್ಲ, ನಾನು ಸಂತ್ರಸ್ತ ಅಂತ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಅದು ವೈರಲ್ ಆಗ್ತಾ ಅಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಂತಲ್ಲ, ನಾರ್ಮಲಿ ಕೇಳಿದಾಗ ಈ ಸುದ್ದಿ ಹಾಸನದಲ್ಲಿ ಹಳೆ ವಿಚಾರ. ಹಾಸನದವರಿಗೆ ಎಲ್ಲರೂ ಹೇಳೋದು, ಏನು ಸರ್ ಸೂರಜ್ ರೇವಣ್ಣ ಕೆಲವು ಗಂಡು ಮಕ್ಕಳನ್ನು ಹಾಳು ಮಾಡಿದ್ದಾನೆ, ಅವನೊಬ್ಬ ಸಲಿಂಗಕಾಮಿ ಅಂತ ಇಡೀ ಹಾಸನಕ್ಕೆ ಗೊತ್ತಿತ್ತು. ಬಟ್ ನಿಮ್ಮಲ್ಲಿ ಬಂದ ವಿಷಯ ಅದಕ್ಕೆ ಒಂದು ಅಫಿಷಿಯಲಿ ಸೀಲ್ ಹಾಕ್ಬಿಡ್ತು ಅಷ್ಟೇ. ನಮಗೆ ಯಾವುದು ಸರ್ಪ್ರೈಸ್ ಮಾಡಿಲ್ಲ, ನಮಗೆ ಇದು ಸರ್ಪ್ರೈಸ್ ಕೇಸ್ ಅಲ್ಲ. ಬಟ್ ನಮಗೆ ನೋಡಿದರೆ ಪ್ರಜ್ವಲ್ ರೇವಣ್ಣನ ಮ್ಯಾಟರ್ ಮೇ ಬಿ ಸರ್ಪ್ರೈಸ್. ಬಟ್ ಸೂರಜ್ ರೇವಣ್ಣನ ಮೇಲಿನ ಈ ಒಂದು ಏನು ಎಪಿಸೋಡ್ ಇದೆ, ಇಟ್ ಈಸ್ ನಾಟ್ ಸರ್ಪ್ರೈಸ್. ಪ್ರಜ್ವಲ್ ರೇವಣ್ಣಂದು ಬಂದಾಗ ಸಿಡಿಗಳು ಹೊರಗಡೆ ಬಂದಾಗ ನಮಗೆ ಸರ್ಪ್ರೈಸ್ ಆಗುತ್ತದೆ. ಹುಡುಗ ಹಿಂಗಿದ್ನ, ಹಿಂಗೆ ಯಾಕೆ ಮಾಡ್ದ, ರೆಕಾರ್ಡಿಂಗ್ ಮಾಡ್ದ ಅಂತ ಇತ್ತು. ಅದರಲ್ಲಿ ಸ್ವಲ್ಪ ಡೌಟೂ ಇತ್ತು, ಏನೋ ಮಾಡ್ಕೊಂಡವನ ಏನೋ ಅಂತ. ಬಟ್ ಇದರಲ್ಲಿ ನಮಗೆ ಎಳ್ಳಷ್ಟು ಡೌಟ್ ಇಲ್ಲ. ಇಡೀ ಹಾಸನದ ಜನತೆಗೆ ಗೊತ್ತು, ಕೆಲವು ಹುಡುಗರು ಅನುಭವಿಸಿದ್ದಾರೆ ಇದನ್ನು, ಎಲ್ಲೂ ಹೊರಗಡೆ ಬಂದಿಲ್ಲ. ಕೆಲವರು ನಾಚಿಕೆ ಪಟ್ಟು ಬಂದಿಲ್ಲ, ಹೆಂಗೆ ಹೇಳ್ಕೊಳ್ಳೋದಂತ ಬಂದಿಲ್ಲ, ಕೆಲವರು ಹೆದರು ಬಿಟ್ಟು ಬಂದಿಲ್ಲ, ಕೆಲವರು ಇವನ ಈ ಚಟವನ್ನು ಉಪಯೋಗಿಸಿಕೊಂಡವರು ಹಾಸನದಲ್ಲಿದ್ದಾರೆ, ಸೂರಜ್ ರೇವಣ್ಣನನ್ನು ಬಳಸಿಕೊಂಡವರು ಇದ್ದಾರೆ. ಆದರೆ ನೀವು ಇವತ್ತು ಏನು ಎಪಿಸೋಡ್ ಕೊಟ್ಟಿದ್ರಿ, ಸ್ಟೋರಿ ಕೊಟ್ಟಿದ್ರಿ, ಕಹಾನಿ ತೋರಿಸಿದ್ರಿ, ಇದು ಗರ್ಗರ್ಕ ಕಹಾನಿ. ಬಟ್ ಇವತ್ತು ಪವರ್ TV ಕಡೆಯಿಂದ ಇದಕ್ಕೊಂದು ಅಫಿಷಿಯಲ್ ಕನ್ಫರ್ಮೇಷನ್, ಎಕ್ನಾಲಜ್ಮೆಂಟ್ ಸಿಕ್ಕಿದೆ. ಎಸ್, ಇಲ್ಲಿ ಹರಿದಾಡ್ತಾ ಇದ್ದಿದ್ದು ರೂಮರ್ಸ್ ಅಲ್ಲ, ಸತ್ಯ. ಇಲ್ಲಿ ಸತ್ಯ ಸಂಗತಿ ಹರಿದಾಡ್ತಾ ಇದೆ. ಹಾಗೆ ನೋಡಿದರೆ ರೂಮರ್ಸ್ಗಳ ಅಥವಾ ಸತ್ಯ ಸಂಗತಿಗಳ ರೇವಣ್ಣನ ಮೇಲೇನು ಕಮ್ಮಿ ಇಲ್ಲ. ಹೌದು, ರೇವಣ್ಣನ ಮೇಲೇನು ಕಮ್ಮಿ ಇಲ್ಲ.
ಬಟ್ ಅಫಿಷಿಯಲ್ ಸೀಲ್ ಬಿದ್ದಿಲ್ಲ. ಅದನ್ನು ಬೀಳ್ಬೋದೋ ಏನೋ, ಸರ್ ಇವ್ರ ಫ್ಯಾಮಿಲಿ ಬರೀ ಬಿದ್ದಿಲ್ಲ ಹಿಂಗೆ ಅಷ್ಟೇ. ಸಿ, ನಾನು ಹೇಳ್ತಾ ಇದ್ದೀನಿ, ಅಹಂಕಾರ ಮೀರಿ ಬೆಳೆದಾಗ, ತನ್ನನ್ನು ಯಾರೂ ಕ್ವಶನ್ ಮಾಡಲಿಕ್ಕೇ ಇಲ್ಲ ಅಂತ ಹೇಳಿದ ಮೇಲೆ, ತನಗೆ ಏನೂ ಯಾವ ಲಾನು, ಯಾವ ಸ್ಟೇಷನು, ಯಾವ ಪೊಲೀಸು ಏನೂ ಮಾಡಲಿಕ್ಕಾಗಲ್ಲ ಅನ್ನುವ ಸ್ಥಿತಿಯಲ್ಲಿ ಬೆಳೆದ್ರೆ ಇದೇ ರೀತಿ ಆಗೋದು. ರೇವಣ್ಣವರೊಂದು ಮಾತು ಹೇಳ್ತಾರೆ, ಪ್ರಜ್ವಲ್ ಅರೆಸ್ಟ್ ಆಗುವ ಮೊದಲು 4ನೇ ದಿನ ಹೊರಗಡೆ ಬಂದು ಹೇಳ್ತಾರೆ, ಇಂಥ SITಗಳನ್ನು ನಮ್ಮ ದೇವೇಗೌಡರ ಫ್ಯಾಮಿಲಿ ಎಷ್ಟು ನೋಡಿ ಬಿಟ್ಟಿದೆ. ಇವತ್ತು ರೇವಣ್ಣನವರು ನೋಡ್ತಾ ಇರೋದು ಏನು ಹೇಳಿ? ಅದರ ಕರ್ಮ. ಅಂದರೆ SITಗಳಿಗೂ ನಮ್ಮನ್ನು ಏನೂ ಮಾಡಲಿಕ್ಕಾಗಲ್ಲ. ಏನಾಗುತ್ತೆ, ಒಂದು ರಿಪೋರ್ಟ್ ಆಗ್ಬೋದಷ್ಟೇ. ಅದಕ್ಕಿಂತ ಜಾಸ್ತಿ ಯಾವ SIT ನಮ್ಮ ಎದುರುಗಡೆ, ನಮ್ಮ ಹತ್ರ ಯಾವ ರೀತಿಯ ಕಾಂಟ್ಯಾಕ್ಟ್ಗಳಿಲ್ಲ. ನಾವು ಎಷ್ಟು ದಿನ ದೇವೇಗೌಡರ ಹೆಸರು ಹೇಳ್ಕೊಂಡು, ಮಾಜಿ ಪ್ರಧಾನಿ ಮಂತ್ರಿಗಳ ಹತ್ರ ಲೆಟರ್ ಬರೆಸ್ಕೊಂಡು, ಮಾಜಿ ಪ್ರಧಾನಮಂತ್ರಿಗಳ ಹತ್ರ ಫೋನ್ ಮಾಡಿಸ್ಕೊಂಡು, ಇನ್ನು ಈ ಪಾಡು, ಈ ರೀತಿಯ ಪಾಡನ್ನು ಎಷ್ಟು ದಿನ ಬದುಕ್ತೀರಿ? ಸರ್ ಇವ್ರ ಫ್ಯಾಮಿಲಿ ಎಷ್ಟು ಯಾರ್ರೀ 100 ವರ್ಷ 150 100 ವರ್ಷ ಹೋದಾಗ ಅವನ ಬ್ರೈನ್ ಕರೆಕ್ಷನ್ ತಪ್ಪೋಗುತ್ತೆ. ಕರೆಕ್ಟ್. ಎಷ್ಟು ದಿನ ಒಂದು ಮನುಷ್ಯನನ್ನು ಯೂಸ್ ಮಾಡ್ಬೋದು? 92 ವರ್ಷ ದೇವೇಗೌಡರನ್ನು ಉಜ್ಜಿದ್ದು, ಇನ್ನು ಎಷ್ಟು ತೇಯ್ತೀರಿ ದೇವೇಗೌಡರ ಹೆಸರನ್ನು? ಎಷ್ಟು ದಿನ ಇನ್ನು ತೇಯ್ಬೋದು ದೇವೇಗೌಡರ ಹೆಸರನ್ನು? ಬಳಸ್ಕೊಳ್ತೀವಿ. ಎಷ್ಟು ದಿನ ಬಳಸ್ಕೊಬೋದು ನೀವು? ದೇವೇಗೌಡರು ಹೇಳ್ತಾರೆ ಹಿಂಗೆ ತಲೆ ತೋರಿಸ್, ನಂದು ಗಟ್ಟಿ ಇದೆ ಅಂತ. ಎಷ್ಟು ದಿನ ಗಟ್ಟಿ ಇರ್ಬೋದು? ಯೂಸ್ ಮಾಡ್ಕೊಬೇಕು, ಕರೆಕ್ಟು. ಮಿಸ್ಯೂಸ್ ಮಾಡ್ಕೊಬಾರ್ದು. ಏನು ಕೊಟ್ಟಿಲ್ಲ ದೇವರು ಈ ಎರಡು ಏನು ಕಿಲಾಡಿ. ಹೌದು, ಅವರು ಹೆಸರು ಯಾರು ಇಟ್ಟಿದ್ದಾರೆ ಗೊತ್ತಿಲ್ಲ. ಒಂದು ಪ್ರಜ್ವಲ, ಒಂದು ಸೂರಜ್ ಬೆಳಗಿಸಿದ್ರು ದೇವೇಗೌಡರ ಮನೆಯ ಗೌರವವನ್ನು. ಹೆಸರು ಹೆಂಗೆ ಇಟ್ಟಿದ್ರು ಗೊತ್ತಿಲ್ಲ ನನಗೆ. ಇಂಟರ್ನ್ಯಾಷನಲ್ ಮಾಡಿಬಿಟ್ರು ದೇವೇಗೌಡರನ್ನು. ಒಂದು ಪ್ರಜ್ವಲ, ಒಂದು ಸೂರಜ. ಯಾರು ಇಟ್ಟಿದ್ರು ದೇವೇಗೌಡರಿಗೆ? ಯಾರು ವಾಸ್ತು ತಜ್ಞರೋ, ಯಾರು ತಂದು ಕೊಟ್ಟರೋ ಇಂಟರ್ನ್ಯಾಷನಲ್ ಗೊತ್ತಿಲ್ಲ. 2 ಹೆಸರು ಮಾತ್ರ ಪಕ್ಕಾ ಇಟ್ಟವ್ರೆ. ಇಂಟರ್ನ್ಯಾಷನಲ್ ಫೇಮಸ್ ಆಗ್ಬಿಟ್ರು. ಐ ಫೀಲ್ ಶೇಮ್. ಏನು ಕೊಟ್ಟಿಲ್ಲ ದೇವರು ಇವರ ಫ್ಯಾಮಿಲಿಗೆ? ಬೇಡಿದ್ರೇನೆ ಕೊಡಲ್ಲ ಅಂಥದ್ರಲ್ಲಿ ಬೇಡದ ನೀವು ಕೊಟ್ಟಾರೆ. ಸರ್ ಎಷ್ಟೋ ಎಲ್ಲ ಮಾಡಿಬಿಟ್ಟು ಆಸ್ತಿ, ಅಂತಸ್ತು, ಘನತೆ, ಗಾಂಭೀರ್ಯ, ಪೊಲಿಟಿಕಲ್ ಇನ್ಫ್ಲುಯೆನ್ಸ್, ಓಕೆ, ರಾಜಮರ್ಯಾದಿ, ಒಕ್ಕಲಿಗ ಮನೆತನ, ಅದಕ್ಕೆ ಇವರು ನಾಯಕರು. ಏನು ಬೇಕಿತ್ತು ಹುಡುಗರಿಗೆ? ಸರ್ ಎಷ್ಟೋ ಜನಕ್ಕೆ ಅರ್ಹತೆ ಇದ್ರೂ ಸ್ಥಾನಗಳು ಸಿಗಲ್ಲ. ಕೂತು ತಿಂದ್ರು ಇವರ ಫ್ಯಾಮಿಲಿ. ಬರುವ ರೆಂಟ್ ಬೆಂಗಳೂರು ಸುತ್ತಮುತ್ತ ಇರುವ 1000 ಎಕರೆ ಜಾಗ ಕೂತು ತಿಂದ್ರು ಇನ್ನೊಂದು 10 ತಲೆಮಾರಿಗೆ ಬರ್ಬೋದಿತ್ತು. ಬೇಡ, ಸ್ವಂತ ಹಣದಿಂದ ಮಾಡಿದ್ದು ಬೇಡ, ಗೌರ್ಮೆಂಟ್ ಜಾಗಗಳನ್ನು ಹೊಡೆದಾಕಿತ್ತನ್ನು ಉಳಿಸ್ಕೊಂಡಿದ್ರು, ಅದನ್ನೇ ಇಟ್ಕೊಂಡ್ರು. ಅದೊಂದು ಎಪಿಸೋಡ್ ಮುಂದೆ ಮಾಡ್ತೀನಿ. ಖಾಲಿ ಅಷ್ಟು ಮಾಡಿದ್ರು ಆ ಗೌರ್ಮೆಂಟ್ ಜಾಗಗಳನ್ನು ಹೊಡೆದವರಲ್ಲ. ನನ್ನ ಹೆಂಡತಿಗೆ ಏನು, ಅವಳು ನಿವೇಶನ ರಹಿತ ಮಹಿಳೆ, ನಿವೇಶನ ರಹಿತ ಮಹಿಳೆ, ಅವಳಿಗೆ ಇಲ್ಲ, ಏನಿಲ್ಲ, 4 ಎಕರೆ ನನ್ನ ಹೆಸರಲ್ಲಿ ಕೊಡಿ, ಮತ್ತೆ ಅದನ್ನು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಿ. ಅಂಥದ್ದು ಒಂದಲ್ಲ 1000 ಎಕರೆ, ಏನಕ್ಕೆ 1000 ಎಕರೆ ಅಂಥದ್ದನ್ನು ಹಿಡ್ಕೊಂಡ್ಬಿಟ್ಟಿದ್ರು. ಕಷ್ಟಪಟ್ಟಿದ್ದು ಬಿಡಿ, ಮೋಸ ಮಾಡಿ ಪಡ್ಕೊಂಡ ಜಾಗಗಳನ್ನು ಇಟ್ಕೊಂಡಿದ್ರು. ಈ ಮಕ್ಕಳು ಇನ್ನು 4 ಜನರೇಷನ್ ತಿನ್ಬೋದಿತ್ತು. ಅಷ್ಟು ಇರುವಾಗ ಅದನ್ನು ಹೆಂಗೆ ಖಾಲಿ ಮಾಡೋದು? ಖಾಲಿ ಮಾಡಬೇಕಲ್ಲ, ಈ ಥರ ಮಾಡೋದು. ಈ ಥರ ಖಾಲಿ ಮಾಡಲಿಕ್ಕೆ ಖಾಲಿ ಚಟ ಏನು ಮಾಡೋದು? ಅವ್ನು ಹೇಳ್ತಾನೆ ಕೊಡಿ, 2 ಕೋಟಿ ಕೊಡ್ಲಾ? 2 ಕೋಟಿ ಕೊಡ್ತೀನಿ, ಸುಮ್ಮನೆ ಬಿಡ್ತೀಯಾ? ಮದರ್ ಡೈರಿಯಲ್ಲಿ ನಿನಗೆ ಕೆಲಸ ಕೊಡಿಸ್ತೀನಿ ಅಂದರೆ ಬಡವರ ಮಕ್ಕಳು ಕಲಿತು ಅಪ್ಲಿಕೇಶನ್ ಹಾಕಿ ಇಂಟರ್ವ್ಯೂ ಆಗಿ ಎಲಿಜಿಬಿಲಿಟಿ ಬರಬೇಕಾಗಿಲ್ಲ. ಇವ್ರ ಜೊತೆ ಇವರ ಮನೆಯಲ್ಲಿ ಹೋಗಿ ಮಲಗಬೇಕು, ಬೆಡ್ ಶೇರ್ ಮಾಡಬೇಕು. ಅಣ್ಣ ತಮ್ಮ ಇಬ್ರು. ಹುಡುಗರಿಗೆ ಬೇಕಾದರೆ ಇವನ ಮನೆಗೆ ಹೋಗ್ಬೇಕು, ಹುಡುಗಿರಿಗೆ ಬೇಕಾದರೆ ಅವನ ಮನೆಗೆ ಹೋಗ್ಬೇಕು. ಅಲ್ಲಿಂದ ಕೆಲಸ ಸಿಗುತ್ತೆ. ದಟ್ ಈಸ್ ದ ಕ್ವಾಲಿಫಿಕೇಶನ್ ಫಾರ್ ಮದರ್ ಡೈರಿ. ದಿಸ್ ಇಸ್ ದ ಕ್ವಾಲಿಫಿಕೇಶನ್. ಅಪ್ಲಿಕೇಶನ್ ಹಾಕಬೇಕಾಗಿಲ್ಲ. ಅಪ್ಲಿಕೇಶನ್ ಮತ್ತು ಇಂಟರ್ವ್ಯೂ ಒಟ್ಟಿಗೆ ನಡೆಯುತ್ತೆ.